ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ನಿಮಗೆ ಅದ್ಭುತವಾದಂತಹ ಚಮತ್ಕಾರಗಳು ನಡೆಯಬೇಕು ಅಂತ ಇದ್ದರೆ, ಅಥವಾ ನಿಮ್ಮ ಪ್ರೀತಿಯನ್ನು ನೀವು ಮರಳಿ ಪಡೆಯಬೇಕು, ನಿಮ್ಮ ಪ್ರೇಮಿಯ ಪ್ರೀತಿ ಇರಬಹುದು, ಅಥವಾ ನಿಮ್ಮ ಗಂಡನ ಪ್ರೀತಿ ಇರಬಹುದು, ಅಥವಾ ನಿಮ್ಮ ಹೆಂಡತಿಯ ಪ್ರೀತಿ ಇರಬಹುದು, ಅಥವಾ ಏನೇ ಒಂದು ನಿಮ್ಮ ಜೀವನದಲ್ಲಿ ಅದ್ಭುತ ಮಿರಾಕಲ್ಸ್ ನಡೆಯಬೇಕು. ನನ್ನ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ, ನಾನು ಅಂದ್ಕೊಂಡಿದ್ದು ನನಗೆ ಹಣ ಬರೋದು ಬರ್ತಾ ಇಲ್ಲ, ಅಥವಾ ಉದ್ಯೋಗದ ವಿಷಯದಲ್ಲಿರ್ಬೋದು, ಅಥವಾ ನೆಮ್ಮದಿಯ ವಿಷಯದಲ್ಲಿರ್ಬೋದು, ಅಥವಾ ಆರೋಗ್ಯ ಇರಬಹುದು, ಅಥವಾ ಇನ್ಯಾವುದೇ ನಿಮ್ಮದು ಆಸೆ ಆಕಾಂಕ್ಷೆ ಕನಸುಗಳಿರಬಹುದು, ಅಥವಾ ನಿಮ್ಮದು ಏನೇ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂದ್ರೂ ನೀವು ಇದನ್ನು ಕೇಳ್ಕೊಳ್ಬಹುದು. ನಾನಿವತ್ತು ನಿಮಗೆ ಒಂದು ದೈವಿಕ ವಾಕ್ಯವನ್ನು ಹೇಳ್ಕೊಡ್ತೇನೆ. ಇದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಚಮತ್ಕಾರಗಳು ನಡೆಯುತ್ತೆ. ನಿಮಗೆ ಏನು ಬೇಕು ನೋಡಿ, ಅದು ನಿಮಗೆ ಸಿಗುತ್ತೆ. ಕೆಲವೊಂದು ಸಲ ತುಂಬ ಸಮಸ್ಯೆ ಇರುತ್ತೆ ಜೀವನದಲ್ಲಿ. ನಂದು ಯಾವುದೇ ಒಂದು ಸಮಸ್ಯೆನೂ ಪರಿಹಾರ ಆಗ್ತಾ ಇಲ್ಲ, ಅಥವಾ ಶೀಘ್ರವಾಗಿ ಪರಿಹಾರ ಬೇಕು, ನನ್ನ ಜೀವನ ಅತಿ ಬೇಗ ಬದಲಾವಣೆ ಆಗಬೇಕು ಅಂತ ನೀವಿದ್ರೆ, ವಿದಿನ್ 1 ವೀಕ್ 7 ಡೇಸಲ್ಲಿ ಈ ಒಂದು ದೈವಿಕ ವಾಕ್ಯ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಪವಾಡವನ್ನೇ ಮಾಡುತ್ತೆ. ಹೌದು, ಬರೀ 7 ದಿವಸದಲ್ಲಿ ನಿಮ್ಮ ಯಾವುದೇ ಆಸೆ ಕನಸುಗಳಿರ್ಬೋದು, ವಿಶ್ ಫುಲ್ಫಿಲ್ಮೆಂಟ್ ಆಗಿರ್ಬೋದು, ಅಥವಾ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೂ ಅದು ಕೂಡ ಆಗುತ್ತೆ. 7 ಡೇಸೇ ಬೇಕು ಅಂತ ಇಲ್ಲ, ವಿದಿನ್ 24 ಅವರ್ಸಲ್ಲಿ ಕೂಡ ಅದು ಮಿರಕಲ್ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಪವಾಡವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಫಸ್ಟಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಇಷ್ಟ ದೈವ ಇರ್ಬೋದು, ದೇವರಿರ್ಬೋದು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ. ಯಾವುದೇ ದೈವ ಇರ್ಬೋದು, ದೇವರಿರ್ಬೋದು, ಗುರುಗಳಿರ್ಬೋದು. ಆನಂತರ ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ ಹೆಸರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನುಂಟು, ಏನು ಕಷ್ಟ ಉಂಟು, ಏನು ನೋವುಂಟು, ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು, ಏನಾಗಬೇಕು, ಯಾವುದಾದ್ರೂ ಒಂದೇ ಒಂದು ಆಸೆ ಕೋರಿಕೆ ಅಥವಾ ಸಮಸ್ಯೆಯನ್ನಿಲ್ಲಿ ಹೇಳಿಕೊಳ್ಳಿ. ಅಂದರೆ ಕೆಲವರಿಗೆ ಜೀವನದಲ್ಲಿ ತುಂಬ ಆಸೆ ಕನಸುಗಳಿರುತ್ತೆ, ಎಟ್ ಪ್ರೆಸೆಂಟ್ ನಿಮಗೆ ಯಾವುದು ಮುಖ್ಯ ಆಗಿರುತ್ತೆ. ಹಾಗೆಯೇ ಸಮಸ್ಯೆ ಅಂತ ಬಂದಾಗ ತಕ್ಷಣ ನಿಮಗೆ ಯಾವುದು ಪರಿಹಾರ ಆಗಬೇಕು ಅಂಥ ಸಮಸ್ಯೆಯನ್ನು ನೀವು ಇಟ್ಲಿ. ಆ ಸಮಸ್ಯೆಯಿಂದ ನಾನು ಹೊರಬರಬೇಕು, ಆ ಸಮಸ್ಯೆಗೆ ಪರಿಹಾರ ಸಿಗಬೇಕು, ನನ್ನ ಜೀವನ ಸುಧಾರಣೆ ಆಗಬೇಕು. ಇದನ್ನು ನೀವು ನಿಮಗೋಸ್ಕರ ಕೇಳ್ಕೊಳ್ಬೋದು, ನಿಮ್ಮ ಮನೆಯವರಿಗೋಸ್ಕರ ಕೇಳ್ಬೋದು, ಮಕ್ಕಳಿಗೋಸ್ಕರ ಕೇಳ್ಬೋದು, ಪ್ರೇಮಿಗಳು ತಮ್ಮ ಪ್ರೇಮಿಗೋಸ್ಕರ ಕೇಳ್ಕೊಳ್ಬಹುದು, ನಿಮಗೋಸ್ಕರ ನೀವೇ ಕೇಳ್ಕೊಳ್ಬೋದು. ಇಲ್ಲಿ ಯಾವುದೇ ಒಂದು ನಿಯಮ ಅನ್ನೋದಿಲ್ಲ, ಯಾವುದೇ ಒಂದು ರೀತಿಯ ಪೂಜೆ ಅನ್ನೋದಿಲ್ಲ. ಮನಸ್ಸು ಪರಿಶುದ್ಧ ಆಗಿರಬೇಕು, ಹಾಗೆಯೇ ನಿಮ್ಮ ನಂಬಿಕೆ ಸತ್ಯವಾಗಿರಬೇಕು. ಈ ಒಂದು ದೈವಿಕ ವಾಕ್ಯವನ್ನು ಪ್ರತಿ ದಿವಸ ನೀವು 51 ಬಾರಿ ಹೇಳಬೇಕಾಗುತ್ತೆ. ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಇದನ್ನು ಹೇಳ್ಕೊಳ್ಬೋದು, ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಇಲ್ಲಿ. ಮತ್ತು ನೀವು ಕತ್ತಲಾದ ನಂತರ ಸಂಜೆ ಟೈಮಲ್ಲಿ ಮಲಗೋಕ್ಕಿಂತ ಮುಂಚೆ ನೀವು ಇದನ್ನು ಹೇಳಿದರೆ, ಸೊ ವೆರಿ ಸೂನ್ ಇದು ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಸಂಜೆ ಟೈಮಲ್ಲಿ ಮಲಗೋಕ್ಕಿಂತ ಮುಂಚೆ ನೀವು ಇದನ್ನು ಹೇಳ್ಕೊಳ್ಬೇಕಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ಯಾವುದೇ ಒಂದು ನಿಯಮ ಇಲ್ಲ, ಬಟ್ ಮನಸ್ಸಿನಲ್ಲಿ ನಂಬಿಕೆ ಇರಬೇಕು. ಕೆಲವೊಂದು ಸಲ ನಂಬಿಕೆ ಇಲ್ಲ ಅಂದರೆ ನಾವು ಏನು ಮಾಡಿದ್ರು ಅದು ನಮಗೆ ಫಲಿಸಲ್ಲ. ಇಲ್ಲಿ ನೀವು ದೇವರನ್ನು ಗುರುಗಳನ್ನು ಸರ್ವಶಕ್ತನಾದ ಭಗವಂತನನ್ನು ಮುಂದೆ ಇಟ್ಕೊಂಡು ಅಪನಂಬಿಕೆಯನ್ನು ಪಡಬೇಡಿ. ನಿಮಗೆ ಒಳ್ಳೆಯದಾಗುತ್ತೆ. ನನಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ, ನಾನು ಹೇಳಿದವರಿಗೂ ಒಳ್ಳೆಯದಾಗಿದೆ. ಸೊ ಹಾಗಾಗಿ ತುಂಬ ಸಮಸ್ಯೆ ಅಂತ ಕಮೆಂಟ್ಸ್ ಬರ್ತುಂಟು. ಸೊ ಹಾಗಾಗಿ ಇವತ್ತು ನಾನು ಇದರ ಬಗ್ಗೆ ನಿಮಗೆ ಹೇಳ್ಕೊಳ್ತಾ ಇದ್ದೇನೆ. ಸೊ ಖಂಡಿತವಾಗಿ ಇದು ನಿಮ್ಮ ಜೀವನದಲ್ಲಿ ಒಂದು ಪವಾಡವನ್ನು ಸೃಷ್ಟಿ ಮಾಡುತ್ತೆ. ನೀವೇ ಹೇಳ್ತೀರಾ ನನಗೆ ಇದರ ಬಗ್ಗೆ. ಈ ದೈವಿಕ ವಾಕ್ಯ ಈ ರೀತಿ ಉಂಟು: ಲೂಯಿ ಟೆಕ್ಲಿಯಾ. ಇದೇ ರೀತಿ ನೀವು ಜಪ ಮಾಡಬೇಕಾಗುತ್ತೆ, ಚಾಂಟ್ ಮಾಡಬೇಕಾಗುತ್ತೆ 51 ಬಾರಿ. ಲೂಯಿ ಟೆಕ್ಲಿಯಾ. ರಿಸಲ್ಟ್ ಬಂದ ನಂತರ ನೀವು ನಿಮ್ಮ ಅನುಭವವನ್ನು 1-2 ಮಾತಿನಲ್ಲಿ ಹೇಳಿ. ಹಾಗೆಯೇ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ನಿಮ್ಮ ಇಷ್ಟ ದೇವರನ್ನು ನೆನೆಸ್ಬಿಟ್ಟು ಒಂದು ಕೃತಜ್ಞತಾ ಭಾವನೆಯನ್ನು ಇಲ್ಲಿ ತೋರಿಸಬೇಕಾಗುತ್ತೆ. ನಿಮ್ಮ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡಿ. ಇದು ಅಂದರೆ ಸ್ವಲ್ಪ ಅಡೆತಡೆಗಳಿರುವಾಗ ಸ್ವಲ್ಪ ಲೇಟ್ ಆಗುತ್ತೆ, 7 ದಿವಸ ಇಲ್ಲ ಅಂದರೆ ವಿದಿನ್ 24 ಅವರ್ಸು ಅಥವಾ 48 ಗಂಟೆಯಲ್ಲಿ ನಿಮಗೆ ಮಿರಾಕಲ್ಸ್ ಅನ್ನೋದು ನಡೆಯುತ್ತೆ. ಯಾವುದೇ ಒಂದು ವಿಷಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ. ಖುಷಿಯಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.